ಈ ಸೆಷನ್ನಲ್ಲಿ ನಾವು ನೇಯ್ಗೆ ಮಾದರಿಗಳನ್ನು ತಯಾರಿಸುವ ಕುರಿತು ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ನೇಯ್ಗೆಯ ಮೂಲ ಪ್ರಕಾರಗಳ ವೈಶಿಷ್ಟ್ಯಗಳನ್ನು ವ್ಯಾಖ್ಯಾನಿಸಲು ಸಾಧ್ಯವಾಗುತ್ತದೆ. ಜೊತೆಗೆ ವಾರ್ಪ್ ಶೀಟ್ ಮತ್ತು ಸರಳ ನೇಯ್ಗೆ ಮಾದರಿಗಳನ್ನು ಮಾಡಲು ಮತ್ತು ಟ್ವಿಲ್ ನೇಯ್ಗೆ, ಸ್ಯಾಟಿನ್ ನೇಯ್ಗೆ ಮಾದರಿಗಳನ್ನು ತಯಾರಿಸಲು ಸಾಧ್ಯವಾಗುತ್ತದೆ. ನೂಲುಗಳ ಆಯತಾಕಾರದ ಇಂಟರ್ಲೇಸಿಂಗ್ ಅನ್ನು ನೇಯ್ಗೆ ಎಂದು ಕರೆಯಲಾಗುತ್ತದೆ. ವಾರ್ಪ್ ನೂಲುಗಳನ್ನು ಮಗ್ಗಕ್ಕೆ ಕಟ್ಟಲಾಗುತ್ತದೆ ಮತ್ತು ಅಡ್ಡ ಅಥವಾ ನೇಯ್ಗೆ ನೂಲುಗಳಿಂದ ತುಂಬಿಸಲಾಗುತ್ತದೆ. ಅಂತಿಮ ನೇಯ್ಗೆ ರಚನೆಯು ವಾರ್ಪ್ ಮತ್ತು ನೇಯ್ಗೆ ನೂಲುಗಳನ್ನು ಹೆಣೆದುಕೊಂಡಿರುವ ವಿಧಾನವನ್ನು ಅವಲಂಬಿಸಿರುತ್ತದೆ. ನೇಯ್ಗೆಯಲ್ಲಿ 3 ಮೂಲಭೂತ ವಿಧಗಳಿವೆ. ಅವು ಸರಳ ನೇಯ್ಗೆ, ಟ್ವಿಲ್ ನೇಯ್ಗೆ ಮತ್ತು ಸ್ಯಾಟಿನ್ ನೇಯ್ಗೆ. ಇತರ ಪ್ರಕಾರಗಳಲ್ಲಿ ಹೆಚ್ಚಿನವು ವ್ಯತ್ಯಾಸ ಹೊಂದಿರುತ್ತವೆ. ಈಗ ನಾವು ಒಂದು ಕೆಲಸವನ್ನು ಮಾಡೋಣ. ಈ ಕಾರ್ಯವನ್ನು ನಿರ್ವಹಿಸಲು ಅಗತ್ಯವಿರುವ ಕೆಲವು ಉಪಕರಣಗಳು ಮತ್ತು ಸಾಮಗ್ರಿಗಳು ಇಲ್ಲಿವೆ. ಅವುಗಳೆಂದರೆ ಕತ್ತರಿ, ಸ್ಕೇಲ್, HB ಪೆನ್ಸಿಲ್, 2HB ಪೆನ್ಸಿಲ್, ಕಾಟನ್ ಟೇಪ್, ಕಾಂಟ್ರಾಸ್ಟ್, ಕಾರ್ಡ್ಬೋರ್ಡ್ ಮತ್ತು ಬಟ್ಟೆಯ ಅಂಟು. ಅನುಸರಿಸಲು ಸುಲಭವಾದ ಈ ಸೂಚನೆಗಳನ್ನು ಬಳಸಿಕೊಂಡು ವಾರ್ಪ್ ಶೀಟ್ ಮಾದರಿಯನ್ನು ರಚಿಸುವ ಮೂಲಕ ನಿಮ್ಮ ಕೆಲಸವನ್ನು ಪ್ರಾರಂಭಿಸೋಣ. ಮೊದಲು ಕಾರ್ಡ್ಬೋರ್ಡ್ ಅನ್ನು ತೆಗೆದುಕೊಂಡು HB ಪೆನ್ಸಿಲ್ ಅನ್ನು ಬಳಸಿ ಎಲ್ಲ ಬದಿಗಳ ಅಂಚಿನಿಂದ 2.5 ಸೆಂಟಿಮೀಟರ್ ಗಾಢವಾದ ದಪ್ಪ ಲೈನ್ಗಳನ್ನು ಎಳೆಯಿರಿ. ಈಗ 2H ಪೆನ್ಸಿಲ್ ಬಳಸಿ ಮಾರ್ಗಸೂಚಿಗಳನ್ನು ಎಳೆಯಿರಿ. ABC ಇತ್ಯಾದಿ ಸಂಕೇತಗಳನ್ನು ನೀಡಿ. ಒಂದು ಬಣ್ಣದಲ್ಲಿ ಹತ್ತಿ ಟೇಪ್ ತೆಗೆದುಕೊಳ್ಳಿ ಮತ್ತು ಕತ್ತರಿಗಳ ಸಹಾಯದಿಂದ 18 ಸೆಂಟಿಮೀಟರ್ ಟೇಪ್ ಕತ್ತರಿಸಿ. ಟೇಪ್ ಅನ್ನು ಕಾಲಂನಲ್ಲಿ ಇರಿಸಿ. ಟೇಪ್ನ 1.5 ಸೆಂಟಿಮೀಟರ್ ಅನ್ನು ಅಳತೆ ಮಾಡಿ ಮತ್ತು ಕಾರ್ಡ್ಬೋರ್ಡ್ ಹಿಂದಿನ ಭಾಗದಲ್ಲಿ ಬಟ್ಟೆ ಅಂಟಿನ ಸಹಾಯದಿಂದ ಸರಿಯಾಗಿ ಅಂಟಿಸಿ. ರಟ್ಟಿನ ಬಲಭಾಗವನ್ನು ತಿರುಗಿಸಿ ಕಾಲಮ್ ಎ ನಲ್ಲಿ ಟೇಪ್ ಅನ್ನು ಜೋಡಿಸಿ. ಟೇಪ್ನ ಕೆಳಗಿನ ಭಾಗವನ್ನು ಕಾರ್ಡ್ಬೋರ್ಡ್ನ ಬಲಭಾಗಕ್ಕೆ ತಿರುಗಿಸಿ ಮತ್ತು ಅಂಟಿನ ಸಹಾಯದಿಂದ ಅದನ್ನು ಸರಿಯಾಗಿ ಸರಿಪಡಿಸಿ. ಈಗ ಬಿನಿಂದ ಜೆಗೆ ಉಳಿದಿರುವ ಕಾಲಂಗೆ ಮೇಲಿನ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಸರಳ ನೇಯ್ಗೆಯ ಮೂಲಭೂತ ಅಂಶಗಳನ್ನು ಅನ್ವೇಷಿಸುವ ಮೂಲಕ ಪ್ರಾರಂಭಿಸೋಣ. ಸರಳವಾದ ನೇಯ್ಗೆ ಸರಳವಾದ ಮತ್ತು ಅತ್ಯಂತ ಸಾಮಾನ್ಯವಾದ ನೇಯ್ಗೆಯಾಗಿದೆ. ಸಮತಲ ದಾರಗಳು, ವೇಫ್ಟ್ ಅಥವಾ ಪಿಲ್ಲರ್ಗಳು, ಸತತವಾಗಿ ಲಂಬ ದಾರಗಳ ವಾರ್ಪ್ ನೂಲುಗಳು ಮೇಲೆ ಮತ್ತು ಕೆಳಗೆ ಪರ್ಯಾಯವಾಗಿ ಹಾದು ಹೋಗುತ್ತವೆ. ಮಸ್ಲಿನ್ ಅಥವಾ ಟಫೇಟಾ ಈ ರೀತಿಯ ನೇಯ್ಗೆ ಉದಾಹರಣೆಗಳಾಗಿವೆ. ಇದು ಮತ್ತೊಂದು ಕಾರ್ಯದ ಸಮಯ. ಈ ಕೆಲಸವನ್ನು ಮಾಡಲು ಅಗತ್ಯವಿರುವ ಕೆಲವು ಉಪಕರಣಗಳು ಮತ್ತು ಸಾಮಗ್ರಿಗಳು ಇಲ್ಲಿವೆ. ಅವುಗಳೆಂದರೆ ಕತ್ತರಿ, ಸ್ಕೇಲ್, HB ಪೆನ್ಸಿಲ್, 2HB ಪೆನ್ಸಿಲ್, ಕಾಟನ್ ಟೇಪ್, ಕಾಂಟ್ರಾಸ್ಟ್, ಕಾರ್ಡ್ಬೋರ್ಡ್ ಮತ್ತು ಬಟ್ಟೆಯ ಅಂಟು. ಈ ಸುಲಭವಾದ ಸೂಚನೆಗಳನ್ನು ಬಳಸಿಕೊಂಡು ಸರಳ ನೇಯ್ಗೆ ಮಾದರಿಯನ್ನು ರಚಿಸುವ ಕಾರ್ಯವನ್ನು ಪ್ರಾರಂಭಿಸೋಣ. ಮೊದಲು ಮಾದರಿ ವಾರ್ಪ್ ಶೀಟ್ ತೆಗೆದುಕೊಳ್ಳಿ. ವ್ಯತಿರಿಕ್ತ ಬಣ್ಣದಿಂದ 18 ಸೆಂಟಿಮೀಟರ್ ಹತ್ತಿ ಟೇಪ್ ಅನ್ನು ಕತ್ತರಿಸಿ ಕೆ ಸಾಲಿನಲ್ಲಿ ಇರಿಸಿ.
ಟೇಪ್ನ ಎಡ ತುದಿಯನ್ನ ಅಂಟು ಸಹಾಯದಿಂದ ಕಾರ್ಡ್ಬೋರ್ಡ್ನ ಹಿಂದಿನ ಭಾಗಕ್ಕೆ ಅಂಟಿಸಿ. ವಾರ್ಪ್ ಶೀಟ್ಗೆ ಟೇಪನ್ನು ಇಂಟರ್ಲೇಸ್ ಮಾಡಿ. ಬ್ಯಾಲೆನ್ಸ್ ಟೇಪ್ನ ಬಲ ತುದಿಯನ್ನ 1.5 ಸೆಂಟಿಮೀಟರ್ ಕಾರ್ಡ್ಬೋರ್ಡ್ನ ಹಿಂದಿನ ಭಾಗದಲ್ಲಿ ಅಂಟಿಸಿ. ವ್ಯತಿರಿಕ್ತ ಬಣ್ಣದಿಂದ 18 ಸೆಂಟಿಮೀಟರ್ ಹತ್ತಿಯ ಟೇಪನ್ನು ಕತ್ತರಿಸಿ ಕಾರ್ಡ್ಬೋರ್ಡ್ನ ಎಲ್ ಸಾಲಿನಲ್ಲಿ ಇರಿಸಿ. ಟೇಪ್ನ ಎಡ ತುದಿಯನ್ನ ಅಂಟಿಸಿ ಸಹಾಯದಿಂದ ಕಾರ್ಡ್ಬೋರ್ಡ್ನ ಹಿಂಬದಿ ಭಾಗಕ್ಕೆ ಅಂಟಿಸಿ. ವಾರ್ಪ್ ಶೀಟ್ಗೆ ಟೇಪನ್ನು ಇಂಟರ್ಲೇಸ್ ಮಾಡಿ. ಬ್ಯಾಲೆನ್ಸ್ನ ಬಲ ತುದಿಯನ್ನ ಕಾರ್ಡ್ಬೋರ್ಡ್ನ ಹಿಂದಿನ ಭಾಗದಲ್ಲಿ 1.5 ಸೆಂಟಿಮೀಟರ್ ಅಂಟಿಸಿ. ಎಂನಿಂದ ಟಿ ಸಾಲುಗಳಿಗೆ ಮೇಲಿನ ವಿಧಾನವನ್ನು ಅನುಸರಿಸಿ. ಟ್ವಿಲ್ ನೇಗಿಯ ಮೂಲಭೂತ ಅಂಶಗಳನ್ನು ಅನ್ವೇಷಿಸೋಣ. ಟ್ವಿಲ್ ನೇಗಿಯನ್ನ ಸರಳ ನೇಗಿಗಿಂತ ಹೆಚ್ಚು ನಿಕಟವಾಗಿ ನೇಯಲಾಗುತ್ತದೆ. ವಾರ್ಪ್ ಮತ್ತು ನೇಯ್ಗೆ ದಾರಗಳು ಬಟ್ಟೆಯ ಮುಖದ ಮೇಲೆ ರಿಡ್ಜ್ ಅಥವಾ ರೂಬನ್ನು ರೂಪಿಸಲು ಹೆಣೆದುಕೊಂಡಿರುತ್ತವೆ. ಪ್ರತಿ ಸತತ ಸಾಲಿನಲ್ಲಿ ನೇಯ್ಗೆ ಒಂದು ಹೆಜ್ಜೆ ಬಲಕ್ಕೆ ಅಥವಾ ಎಡಕ್ಕೆ ಚಲಿಸುತ್ತದೆ. ಉದಾಹರಣೆಗೆ ಡೆನಿಮ್ ಮತ್ತು ಗ್ಯಾಬಾರ್ಡಿನ್. ಈಗ ನಾವು ಒಂದು ಕೆಲಸವನ್ನು ಮಾಡೋಣ. ಈ ಕೆಲಸವನ್ನು ನಿರ್ವಹಿಸಲು ಅಗತ್ಯವಿರುವ ಕೆಲವು ಉಪಕರಣಗಳು ಮತ್ತು ಸಾಮಗ್ರಿಗಳು ಇಲ್ಲಿವೆ. ಅವುಗಳೆಂದರೆ ಕತ್ತರಿ, ಸ್ಕೇಲ್, HB ಪೆನ್ಸಿಲ್, 2HB ಪೆನ್ಸಿಲ್, ಕಾಟನ್ ಟೇಪ್, ಕಾಂಟ್ರಾಸ್ಟ್, ಕಾರ್ಡ್ಬೋರ್ಡ್ ಮತ್ತು ಬಟ್ಟೆಯ ಅಂಟು. ಈ ಸುಲಭವಾದ ಸೂಚನೆಗಳನ್ನು ಬಳಸಿಕೊಂಡು ಟ್ವಿಲ್ ನೇಯ್ಗೆ ಮಾದರಿಯನ್ನು ಹೇಗೆ ರಚಿಸುವುದು ಎಂದು ನೋಡೋಣ. ಮೊದಲು ವಾರ್ಪ್ ಶೀಟ್ ಮಾದರಿಯನ್ನು ತೆಗೆದುಕೊಳ್ಳಿ. ವ್ಯತಿರಿಕ್ತ ಬಣ್ಣದಿಂದ 18 ಸೆಂಟಿಮೀಟರ್ ಹತ್ತಿ ಟೇಪನ್ನು ಕತ್ತರಿಸಿ ಕೆ ಸಾಲಿನಲ್ಲಿ ಇರಿಸಿ. ಎಡ ತುದಿಯನ್ನ ಅಂಟಿಸಿದ ನಂತರ ಟೇಪನ್ನು ಇಂಟರ್ಲೇಸ್ ಮಾಡಿ. ಅಂತಿಮವಾಗಿ ಇತರ ಸಾಲುಗಳಿಗೂ ಅದೇ ಹಂತಗಳನ್ನು ಮುಂದುವರಿಸಿ. ಈಗ ನಾವು ಸ್ಯಾಟಿನ್ ನೇಯ್ಗೆ ಬಗ್ಗೆ ತಿಳಿದುಕೊಳ್ಳೋಣ. ಸ್ಯಾಟಿನ್ ನೇಯ್ಗೆಯಲ್ಲಿ ಒಂದು ಸೆಟ್ ದಾರಗಳು ಇತರ ಸೆಟ್ ದಾರಗಳ ಮೇಲೆ ತೇಲುತ್ತವೆ. ವಾರ್ಪ್ ನೂಲ್ ಪರಿಣಾಮವನ್ನು ಉಂಟು ಮಾಡಲು 4 ಅಥವಾ 8 ನೇಯ್ಗೆ ನೂಲುಗಳ ಮೇಲೆ ಹಾದು ಹೋಗುತ್ತದೆ. ಆದರೆ ನೇಯ್ಗೆ ಸ್ಯಾಟಿನ್ ನೇಯ್ಗೆ ರಚಿಸಲು ಸಹ ಸಾಧ್ಯವಿದೆ. ನಂತರ ನೇಯ್ಗೆಯ ನೂಲುಗಳು ಬಟ್ಟೆಯ ಮುಖದ ಮೇಲೆ ಪ್ರಧಾನವಾಗಿರುತ್ತವೆ. ಉದಾಹರಣೆಗೆ ಸ್ಯಾಟಿನ್ ಡಮಾಸ್ಟ್ ಚಿಫೋನ್. ನಾವು ಒಂದು ಕೆಲಸವನ್ನು ಮಾಡೋಣ. ಈ ಕಾರ್ಯವನ್ನು ನಿರ್ವಹಿಸಲು ಅಗತ್ಯವಿರುವ ಕೆಲವು ಉಪಕರಣಗಳು ಮತ್ತು ಸಾಮಗ್ರಿಗಳು ಇಲ್ಲಿವೆ. ಅವುಗಳೆಂದರೆ ಕತ್ತರಿ, ಸ್ಕೇಲ್, HB ಪೆನ್ಸಿಲ್, 2HB ಪೆನ್ಸಿಲ್, ಕಾಟನ್ ಟೇಪ್, ಕಾಂಟ್ರಾಸ್ಟ್, ಕಾರ್ಡ್ಬೋರ್ಡ್ ಮತ್ತು ಬಟ್ಟೆ ಅಂಟು. ಈ ಸುಲಭವಾದ ಸೂಚನೆಗಳನ್ನು ಬಳಸಿಕೊಂಡು ಸ್ಯಾಟಿನ್ ನೇಯ್ಗೆ ಮಾದರಿಯನ್ನು ರಚಿಸೋಣ. ಮೊದಲು ಮಾದರಿ ವಾರ್ಪ್ ಶೀಟ್ ಅನ್ನು ತೆಗೆದುಕೊಳ್ಳಿ. 9.2 ವ್ಯತಿರಿಕ್ತ ಬಣ್ಣದಿಂದ 18 ಸೆಂಟಿಮೀಟರ್ ಹತ್ತಿ ಟೇಪನ್ನು ಕತ್ತರಿಸಿ ಕೆ ಸಾಲಿನಲ್ಲಿ ಇರಿಸಿ. ಎಡ ತುದಿಗೆ ಅಂಟಿಕೊಂಡ ನಂತರ ಟೇಪನ್ನು ಇಂಟರ್ಲೇಸ್ ಮಾಡಿ. ಅಂತಿಮವಾಗಿ ಇತರ ಸಾಲುಗಳಿಗೂ ಅದೇ ಹಂತಗಳನ್ನು ಮುಂದುವರಿಸಿ. ನಾವೀಗ ನೇಯ್ಗೆ ಮಾದರಿಗಳನ್ನು ತಯಾರಿಸುವ ಕುರಿತು ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ.
ಈಗ ನೀವು ನೇಯ್ಗೆಯ ಮೂಲ ಪ್ರಕಾರಗಳ ವೈಶಿಷ್ಟ್ಯಗಳನ್ನು ವ್ಯಾಖ್ಯಾನಿಸಲು ಸಾಧ್ಯವಾಗುತ್ತದೆ. ಜೊತೆಗೆ ವಾರ್ಪ್ ಶೀಟ್ ಮತ್ತು ಸರಳ ನೇಯ್ಗೆ ಮಾದರಿಗಳನ್ನು ಮಾಡಲು